ಸರ್ ಒಂದ್ಸಲ ಹೇಳ್ತೀರಾ, ಈಗ ಅಶ್ವಿನಿ ಅವ್ರು ಇರ್ಬೋದು, ಜಾಹ್ನವಿ ಅವ್ರು ಇರ್ಬೋದು, ಆಂಟಿ ವಿಲನ್ ಅಂತೀರಾ. ಇನ್ನು ಜೊತೆಗೆ ಧನುಷ್ ಅವರು ಮತ್ತೆ ರಘು ಅವರು ಬಿಗ್ ಬಾಸ್ ಏನ್ ಕೊಡ್ತಾರೆ ಟಾಸ್ಕ್ ಅಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳ್ತೀರಾ. ಸೊ ಈಗ ಎರಡೂ ನಿಮ್ಗೆ ಒಂದು ಒಳ್ಳೆ ಕಾಂಪಿಟೇಷನ್. ಇದ್ರ ಮಧ್ಯೆ ಫೈಟ್ ಮಾಡ್ಬೇಕು, ಒಂದು ಫಿಸಿಕಲ್ ಟಾಸ್ಕ್ ಇರಬೇಕು, ಮೈಂಡ್ ಗೇಮು ಆಡಬೇಕು. ಹೇಗಿತ್ತು ಸರ್ ಬಿಗ್ ಬಾಸ್? ಹಂಗ್ ಮಾಡ್ಕೊಂಡ್ ಬಂದೆ ನಾನು. ನೀವು ನೋಡಿ, ಧನು ಫೈನಲಿಸ್ಟ್ ಆಗಕ್ಕೆ ಬಿಟ್ಟಿರಲ್ಲ ಸ್ಟಾರ್ಟಿಂಗ್ ಇಂದ. ಅವನು ಎಲ್ಲರಿಗೂ ಗೊತ್ತಿರಂಗೆ ಟಾಸ್ಕ್ ಅಲ್ಲಿ ತುಂಬಾ ಎಲ್ಲರಿಗಿಂತ ಅಪ್ಪೋರ್ಡ್ ಇದ್ದಾನೆ. ಯಾಕಂದ್ರೆ ಮೊನ್ನೆನೂ ಕೂಡ ರಘುಣ್ಣನು ಗೆದ್ದಿರ್ತಾನೆ ಅವನು. ತುಂಬ ಅವನು ಟಾಸ್ಕ್ ವಿಚಾರ ಬಂದರೆ ಅವನು ಸ್ಪೋರ್ಟ್ಸು ಅಥ್ಲೆಟ್ ಹುಡುಗ, ಅವನು ತುಂಬ ಇರ್ತಾನೆ. ಆದ್ರೂ ಅವನ್ನ ಒಂದೇ ಒಂದು ಸತಿನೂ ಫೈನಲಿಸ್ಟ್ ಆಗಿ ಒಂದೇ ಒಂದು ಸತಿನೂ ಗೆಲ್ಲದಿರೋ ಥರದ್ದು ನಾವು ಏನೇನು ಮಾಡ್ಬೋದು ಎಲ್ಲ ಮಾಡಿ ಹಿಡ್ದಾಕ್ತಿರ್ತೀನಿ ಇದರಲ್ಲೆಲ್ಲ. ಅಶ್ವಿನಿ ಮೇಡಮ್ಗೂ ಮತ್ತು ಇವ್ರಿಗೂ ತುಂಬ ಸರಿ ಟಕ್ಕರ್ಗಳು ಕೊಟ್ಟಿದ್ದೀನಿ, ಅವರ ನಾಮಿನೇಟ್ಗಳು ಮಾಡ್ತಿರ್ತೀನಿ. ಯಾಕಂದರೆ ನಿಮಗೆ ನಾಮಿನೇಟಲ್ಲಿ ಇಲ್ಲ ಅಂದರೆ ತಾನೇ ನೀವೇನೋ ಐಡಿಯಾ ಮಾಡೋದು ಅಂತ. ಆ ಥರದ್ದೆಲ್ಲ ಕರೆಕ್ಟಾಗಿ ಆಡ್ಕೊಂಬಂದಿದ್ದೆ ಮೇಡಮ್. ಎಲ್ಲೋ 6ನೇ ವಾರದಲ್ಲೋ 5ನೇ ವಾರದಲ್ಲೋ ಹೇಳಿದೆ ಮ್ಯಾಮ್, ಅಲ್ಲೆಲ್ಲೋ ಮಿಸ್ ಹೊಡಿತು ಸರ್. ಈಗ ಬಿಗ್ ಬಾಸ್ ಮನೆಯಲ್ಲಿ ಈಗ ಜಗಳಗಳು, ನನಗೆ ಈಗ ವೀಕ್ಷಕರಿಗಂತೂ ನಿಜವಾಗ್ಲೂ ಬೇಜಾರು ಬಂದ್ಬಿಟ್ಟಿದೆ. ಅಷ್ಟು ಜಗಳಗಳು. ನಿಮಗೆ ಸಿಲ್ಲಿ ಅನಿಸ್ತಾ ಇತ್ತೋ ಅಥವಾ ಅಲ್ಲಿ ಹೇಗಿರ್ತಿದ್ರಿ ಗೊತ್ತಿಲ್ಲ. ನಮಗೆ ಟಿವಿ ರಿಮೋಟ್ ಚಾನಲ್ ಚೇಂಜ್ ಮಾಡೋಂಥ ಆಪ್ಷನ್ ಇದೆ, ನಿಮ್ಗೆ ಹಾಗಿಲ್ಲ, ಅಲ್ಲೇ ಇರಬೇಕು. ಕೆಲವೊಮ್ಮೆ ಜಗಳದಲ್ಲಿ ಏನಾಗುತ್ತೆ ಅಂದರೆ ಮಾತಾಡಿದ್ರೂ ತಪ್ಪು, ಮಾತಾಡದೇ ಇದ್ರೂ ತಪ್ಪು. ಆ ಟೈಮ್ನಲ್ಲಿ ತುಂಬ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೋಬೇಕಾಗತ್ತೆ. ಸೊ ಇದು ಎಷ್ಟು ಕಷ್ಟ ನಮಗೆ. ನೀವೇ ಹೇಳಿದ್ರೆ ಟಿವಿ ಹಾಕಿದ್ರೆ ಬೇಜಾರಾಗ್ಬಿಡುತ್ತೆ, ಜಗಳ ಅಂತ. ಒಂದೂವರೆ ಅವರ್ ಕುತ್ಕೊಂಡು ನೋಡೋದು ನಿಮ್ಗೆ ಬೇಡ ಅಂದ್ರೆ ನಿಮ್ ಕೈಲಿ ನಮ್ಗೆ 24 ಅವರ್ ಹೆಂಗ್ ಆಗಿರ್ಬೇಕು ನೀವು ಯೋಚನೆ ಮಾಡಿ. ಏನೇನಕ್ಕೋ ಜಗಳ. ಅಶ್ವಿನಿ ಮ್ಯಾಮ್ ಅಂತೂ ನಿಮ್ಗೆ ಜಗಳ ಬಿಟ್ಟು ಇನ್ನೇನು ಮಾಡಕ್ಕೆ ಬರಲ್ಲ ಇದು ಬಿಟ್ಟು ಅಂತೆಲ್ಲಾನು ಅಂತಿದ್ದೆ. 24 ಅವರ್ ಹೆಂಗ್ ಟಾರ್ಚರ್ ಇದ್ದು ನಮ್ಮ ಮನ್ಸಲ್ಲಿ ಅದೇ ಇತ್ತು. ಗಂಡು ಮಕ್ಳುಗಳು ನೀವು ನೋಡಿ ಯಾರು ಜಗಳಗಳು ಮಾಡಲ್ಲ. ಏನಿತ್ತು ಅಂದ್ರೆ ಇದು ಯಾವ ಕರ್ಮಗುರು ಈ ಜಗಳಗಳು ಅಂದ್ರೆ ಜಗಳನೇ ಸೊಲ್ಯೂಷನ್ ಅಥವಾ ಜಗಳ ಆಡಿದ್ರು ಒಂದು ಪ್ರಾಪರ್ ಆಗಿ ಒಂದಿಷ್ಟು ವಿಷಯಕ್ಕೆ ಇಷ್ಟು ಅಂತಿರುತ್ತೆ. ಇಷ್ಟು ವಿಷಯಕ್ಕೆ ಇಷ್ಟಿದೆ. ನಾನು ಹಂಗೂ 40 ನಿಮಿಷ 60 ನಿಮಿಷ ಅಂತ ಹೆಸರಿಟ್ಟಿದ್ದೆ ಜಾನ್ವಿ ಮ್ಯಾಮ್ಗೂ ಇವ್ರಿಗೂ. ಸುಮ್ಮನೆ ಏನೋ 2 ಲೈನಲ್ಲಿ ಹೇಳಮ್ಮ ಅಂತ ಕಳ್ಸೋರು 40 ನಿಮಿಷದ ಕಮ್ಮಿ ಜಾನ್ವಿ ಮ್ಯಾಮ್ ಬರ್ತಿರ್ಲಿಲ್ಲ. ಇಬ್ರು 2 ಕಡೆ ಅಂತಿದ್ರೆ ಎಡಿಟ್ ಹೆಂಗ್ ಮಾಡ್ತಾರೆ? ನೀವು ಇಬ್ರು ಸಿನಿಮಾ ಸೆನ್ಸ್ ಇರೋರು. ಈಗ ಮಾಳು ಅವರು ಅಥವಾ ಮಲ್ಲಮ್ಮ ಅವರು, ರಕ್ಷಿತಾ ಅವರು ಆದರೆ ಸಿನಿಮಾ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಎಡಿಟಿಂಗ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಇಬ್ರಿಗೂ ಗೊತ್ತು. 2 ಕಡೆ ಕೈ ಅಂತ ಇದ್ರೆ ಎಡಿಟ್ ಹೆಂಗ್ ಮಾಡ್ತಾರೆ ಅವ್ರು ಹೇಳಕ್ಕಾರು ಬಿಡ್ರಿ ಜಾನ್ವಿ ಅಂತೆಲ್ಲಾನು ಅಂದಿದ್ದೀನಿ. 24 ಅವರ್ ತಲೆ ಚಿತ್ರಾನ್ನ ಆಗ್ಬಿಡೋದು ಇವ್ರು ಜಗಳಗಳು. ಅದಕ್ಕೆ ನಾವೆಲ್ಲೋ ಆ ಥರದ್ದು ಜಗಳಗಳು ಆಡ್ತಿರ್ಲಿಲ್ಲ. ನಾನು ಇದರಲ್ಲೂ ತುಂಬ ಸತಿ ಹೇಳಿದ ಒಂದು ಪ್ರೆಸ್ ರಿಪೋರ್ಟರ್ ಅಂತ ಬರುತ್ತೆ, ಅಲ್ಲೂ ಜಾನ್ವಿ ಮೇಡಮ್ ಕೂತ್ಕೊಳ್ತೀನಿ, ನೋಡಿ ಮೇಡಮ್ ದಯವಿಟ್ಟು 4 ಲೈನಲ್ಲಿ ಮುಗಿಸಿ, 40 ನಿಮಿಷ ಆದರೆ ಇರೋದೇ 10 ನಿಮಿಷ ಟೈಮು, ನಿಮ್ಗೆ 10 ನಿಮಿಷ ಟೈಮ್ ಇರೋದು. ನಾನು ಒಂದು 10 ಪ್ರಶ್ನೆ ಕೇಳಿದ್ರೆ ನೀವು 1 ನಿಮಿಷದಲ್ಲಿ ಹೇಳಿ, ನಾನು 10 ಪ್ರಶ್ನೆಗೆ ನೀವು 40 ನಿಮಿಷದ ಪ್ರಕಾರ 4 ಅವರ್ ಹೇಳಿದ್ರೆ ನನ್ನ ಕೈಲಾಗಲ್ಲ ಅಂತಾನು ಅವ್ರಿಗೆ ಟಾಂಗ್ ಕೊಟ್ಟಿರ್ತೀನಿ ಮ್ಯಾಮ್.